ಹಾಯ್ ಸ್ನೇಹಿತರೆ, ಇಂದು ನಾವು ಭಾರತದ ಸಂವಿಧಾನದಲ್ಲಿ ಕಂಡುಬರುವಂಥ 6 ಮೂಲಭೂತ ಹಕ್ಕುಗಳನ್ನು ಈಸಿಯಾಗಿ ಚಿತ್ರಗಳ ಮೂಲಕ ಕೊನೆಯವರೆಗೂ ನೆನಪಿಡುವ ರೀತಿಯಾಗಿ ನೋಡ್ಕೊಳ್ತಾ ಹೋಗೋಣ. ಬನ್ನಿ, ಈ ಒಂದು ಏನು ಮ್ಯಾಪ್ ಕಾಣ್ತಾ ಇದೆ ನೋಡಿ, ಅದೃಷ್ಟ ನೀವು ಒಂದು ಏನು ಮೈಂಡ್ ಮ್ಯಾಪ್ ಇದೆ, ಈ ಒಂದು ಮೈಂಡ್ ಮ್ಯಾಪ್ ಮೂಲಕವಾಗಿ ನಾವು 6 ಮೂಲಭೂತ ಹಕ್ಕುಗಳನ್ನು ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಇಲ್ಲಿ ಭಾರತದ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ಕರ್ಕೊಳ್ತೀವಿ, ಫಂಡಮೆಂಟಲ್ ರೈಟ್ಸ್ ಅಂತ ಕರ್ಕೊಳ್ತೀವಿ. ಇವುಗಳ ಬಗ್ಗೆ ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ಹಕ್ಕುಗಳ ವಿವರವಾದ ಪಟ್ಟಿ ಇದೆ. ನಮಗೆ ಒಂದು ಸಮಾನತೆ ಹಕ್ಕು ಅಂತ ಇಲ್ಲಿ ಸಣ್ಣ ಕೋಡ್ವರ್ಡ್ ಇದೆ ನೋಡಿ, ಸಂಕ್ಷಿಪ್ತ ರೂಪ ಸ ಶ ದ ಶೈ ಸಮ್ ಅಂತ ಇದೆ. ಇದು ಸಣ್ಣ ಕೋಡ್ವರ್ಡ್ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇದೆ. ಏನಂತ ಬಂದಾಗ ಸ ಶ ದ ಶೈ ಸಮ್ ಅಂತ ಅಂದ್ರೆ ಸ ಅಂದ್ರೆ ಸಮಾನತೆ ಹಕ್ಕು 14ರಿಂದ 18, ಸ್ವತಂತ್ರದ ಹಕ್ಕು 19ರಿಂದ 22, ಶೋಷಣೆ ವಿರುದ್ಧ ಹಕ್ಕು 23, 24, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 25, 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29, 30 ಮತ್ತು ಸಂವಿಧಾನಾತ್ಮಕ ಪರಿಹಾರ ಹಕ್ಕು 32. ಹಾಗಾದ್ರೆ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಒಂದು ಕಾನ್ಸೆಪ್ಟ್ ಈಗ ನೆನಪಿಡಬೇಕಾದಂಥ ಸುಲಭವಾದ ಕೋಡ್ ಅದು ಸ ಶೋ ದ. ಇದು ಆಕ್ಚುಲಿ ಇದು ಚೆನ್ನಾಗಿದೆ ನೋಡಿ. ಹಾಗಾದ್ರೆ ಏನಂತ ಬಂದಾಗ ಸ ಶ ದ ಸೈ ಸಮ್ ಅಂತ ನೆನ್ಪಿಟ್ಟು ಸಂಕ್ಷಿಪ್ತ ರೂಪ ನಿಮ್ಗೆ ಕಾಣ್ತಾ ಇದೆ. ಇದನ್ನು ತುಂಬಾ ಈಸಿಯಾಗಿ ನೆನ್ಪಿಟ್ಕೊಂಡು ಟ್ರೈ ಮಾಡಿ. ಈಗ ನೆಕ್ಸ್ಟು ಅದರಲ್ಲಿ ಒಂದು ಬಂದು ಸಮಾನತೆ ಹಕ್ಕು ಅಂತ. 6 ಮೂಲಭೂತ ಹಕ್ಕುಗಳಲ್ಲಿ ಒಂದೇದು ಸಮಾನತೆ ಹಕ್ಕು. ಆಗ ರೈಟ್ ಟು ಈಕ್ವಾಲಿಟಿ ಅಂತ ಕರ್ಕೊಳ್ತೀವಿ. ಅಂದ್ರೆ ವಿಧಿ 14ರಿಂದ 18 ಬರುತ್ತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ ಅಂತ, ಅಂದ್ರೆ ಭೇದ ಭಾವಕ್ಕೆ ನಿಷೇಧ ಅಂತ ಕರ್ಕೊಳ್ತೀವಿ. ಮತ್ತು ಇಲ್ಲಿ ಅಂದ್ರೆ ಎಲ್ಲರಿಗೂ ಸಹಿತ ಉದ್ಯೋಗದಲ್ಲಿ ಸಮಾನ ಅವಕಾಶ ಇದೆ. ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರಿಗೂ ಅವಕಾಶ ತಗೋತೀವಿ. ಮತ್ತು ಅಸ್ಪೃಶ್ಯ ನಿರ್ಮೂಲನೆ ಬಗ್ಗೆ ಇದು ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂತ ಬಂದಾಗ ನಾವು ವಿಧಿ ಅಂದ್ರೆ ಇದು ಮೂಲಭೂತ ಹಕ್ಕುಗಳಲ್ಲಿ ಎರಡನೇದು ಇದು ಅಂತ ಇದೆ, ಸ್ವತಂತ್ರದ ಹಕ್ಕು ಅಂತ ಕರ್ಕೊಳ್ತೀವಿ. ರೈಟ್ ಟು ಫ್ರೀಡಮ್ ಅಂತ ಕರ್ಕೊಳ್ತೀವಿ. ಅಂದ್ರೆ 19 ಮತ್ತು 22ನೇ ವಿಧಿ ಏನಂತವೆ, ಮಾತಿನ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂತ. ಅಂದ್ರೆ ಶಾಂತಿಪೂರ್ವಕವಾಗಿ ಸಭೆ ಸೇರುವಂತ ಹಕ್ಕಾಗಿರ್ಬೋದು, ಸಂಘ ಸಂಸ್ಥೆಗಳನ್ನು ರಚಿಸುವಂತ ಹಕ್ಕಾಗಿರ್ಬೋದು, ದೇಶದ ಒಳಗೆ ಸಂಚರಿಸುವ ಸ್ವಾತಂತ್ರ್ಯ ಹಕ್ಕಾಗಿರ್ಬೋದು, ಅಂದ್ರೆ ವಾಸಿಸುವ ಮತ್ತು ಉದ್ಯೋಗದ ಒಂದು ಮಾಡುವಂತ ಹಕ್ಕಾಗಿರ್ಬೋದು, ಜೀವಿತ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಆಗಿರ್ಬೋದು. ಇದು ನಮಗೆ ಸ್ವಾತಂತ್ರ್ಯದ ಹಕ್ಕಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಅಂತ ಇದೆ, ಶೋಷಣೆ ವಿರುದ್ಧ ಹಕ್ಕು ಅಂತ ಕರ್ಕೊಳ್ತೀವಿ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲನೇಷನ್ ಅಂತ ಕರ್ಕೊಳ್ತೀವಿ. ವಿಧಿ 23 ಮತ್ತು 24 ಅಂತ. ಮಾನವ ಕಳ್ಳ ಸಾಗಾಣಿಕೆ ಮತ್ತು ಬೇಗಾರ ನಿಷೇಧ ಅಂತ ಕರ್ಕೊಳ್ತೀವಿ. ಮಕ್ಕಳ ಮತ್ತು ಶ್ರಮ ನಿಷೇಧ ಅಂತ ಕರ್ಕೊಳ್ತೀವಿ. ಶೋಷಣೆಯಿಂದ ರಕ್ಷಣೆ ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟು ನಂಬರ್ 4 ಮೂಲಭೂತ ಅಂತ ಇದೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಕರ್ಕೊಳ್ತೀವಿ. ಅಂದ್ರೆ ವಿಧಿ 25ರಿಂದ 28, ಧರ್ಮದ ಸ್ವಾತಂತ್ರ್ಯ ಮತ್ತೆ ಪೂಜಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವಂಥ ಹಕ್ಕಾಗಿರ್ಬೋದು, ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ನಿರ್ವಹಿಸುವಂಥ ಹಕ್ಕಾಗಿರ್ಬೋದು, ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳ ಸ್ವತಂತ್ರ ಆಗಿರ್ಬೋದು. ನೋಡಿ, ಎಲ್ಲ ಧರ್ಮಗಳು ಒಂದೇ ಅನ್ನೋದನ್ನ ಇದು ತಿಳಿಸ್ತಾ ಹೋಗುತ್ತೆ. ನಂಬರ್ 4. ನಂಬರ್ 5 ಶೈ ಅಂತ ಇದೆ, ಶೈಕ್ಷಣಿಕ ಮತ್ತು ಸಂಸ್ಕೃತಿ ಹಕ್ಕು ಅಂತ ಇದೆ. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಅಂತ ಇದೆ. 29 ಮತ್ತು 30ನೇ ವಿಧಿ. ಸಾಂಸ್ಕೃತಿಕ ಮತ್ತು ನೋಡಿ, ಇದು ಅಲ್ಪಸಂಖ್ಯಾತರ ರಕ್ಷಣೆ ಆಗಿರ್ಬೋದು, ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಒಂದು ಹಕ್ಕಾಗಿರ್ಬೋದು ಮತ್ತು ನಿರ್ವಹಿಸುವ ಹಕ್ಕಾಗಿರ್ಬೋದು. ಅದ್ರ ಜೊತೆಗೆ ಶಿಕ್ಷಣದಲ್ಲಿ ಇಲ್ಲಿ ಬೇರೆ ಅಂತ ಹೇಳ್ತಾ ಹೋಗುತ್ತೆ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು. ನಂಬರ್ 6 ಇದೆ, ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅಂತ. ಅಂದ್ರೆ ಇದು 32 ಇರುತ್ತೆ. ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಹಕ್ಕಿದೆ. ಅಂದ್ರೆ ರಿಟ್ ಹಾಕಿರ್ಬೋದು, ರಿಟ್ಗಳು ಬರ್ತವೆ. ಇಲ್ಲಿ ಹೆಬಿಯಸ್ ಕಾರ್ಪಸ್ ಆಗಿರ್ಬೋದು, ಮ್ಯಾಂಡಮಸ್ ಆಗಿರ್ಬೋದು, ಆಮೇಲೆ ಪ್ರೊಹಿಬಿಷನ್ ಆಗಿರ್ಬೋದು, ಕೊವರೆಂಟ್ ಆಗಿರ್ಬೋದು, ಸರ್ಶ್ಯೂರರ್ ಆಗಿರ್ಬೋದು. ಇವೆಲ್ಲ ನಮಗೆ ಸಂವಿಧಾನಾತ್ಮಕ ಪರಿಹಾರಕ್ಕೆ ಬರುವಂಥ ರಿಟ್ಗಳು ಅಂತೇಳಿ ಕರಿತಾ ಹೋಗ್ತೀವಿ. ಸ್ನೇಹಿತರೆ, ಈ ವಿಷಯ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹಿತ ಇದನ್ನ ನೀವು ಶೇರ್ ಮಾಡ್ತಾ ಹೋಗಿ.